ಗುರುವಿನ ಮ್ಯಾಗಿರ್ತಕ್ಕಂಥ ಭಕ್ತಿ ನಮ್ಮನ್ನು ಹೆಂಗೆ ಕಾಯ್ತೈತೆ ಅಂತಂದ್ರೆ 1001 ಕೊಟ್ಟವ್ರಿಗೆ ಗಂಡು ಸಂತಾನ 501 ಕೊಟ್ಟವ್ರಿಗೆ ಹೆಣ್ಣು ಸಂತಾನ ಕೊಟ್ಟಿರ್ತಕ್ಕಂಥ ಶರಣಪ್ಪ ಅಂತ ಕರಿತೀವಲ್ಲ, ಆ ತಾಯಿನೂ ಕೂಡ ಮಗನನ್ನು ಹಾಡಿದಿಲ್ಲ. ಹಿಂದಿನ ಜನ್ಮ ಕರ್ಮ. ಆಗಿನ ಸಮಯದೊಳಗೆ ಎಲ್ಲೇ ಜ್ವಾಳ ತಿಂತಾವ ಗೋಧಿ ತಿಂತಾವ ಬಾ ಅಂತ ತಿಳ್ಕೊಂಡು ಏನೋ ಮಗಡ ಚಿಕ್ಕ ಅಂತ ಹಾಕಿದ್ರಲ್ಲ, ಒಂದು ಕಾಳ ತಿಂತಾವಂಥೇಳಿ. ಒಂದು 4-5 ವರ್ಷದಿಂದ ಒಂದು ಬಂತು ನೋಡಿವ್ವ. ಚ ಹೇಳಕ್ಕವಲ್ಲೇನ. ಕೈ ಹಿಡ್ಕೊಂಡು ಮಾತಾಡೋರು, ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡೋರು, ಎದರ ಬದ್ರ ಚಂಡಿಟ್ಟು ಮಾತಾಡೋ ದೂರ್ಸ್ರಿ ಮೊದಲ ಅಲ್ಲ. ಏನು ಬಂತ್ರಿ? ಏನ್ರಿ? ಹಾಂ, ಅದು ಏನು ತಂತ್ರಿ ನಮ್ಮ ಬಾಯಿಗೆ? ಎತ್ತಿಗೇನು ಹಾಕಿದ್ರಿ? ನೆನಪೈತಲ್ಲ. ವಿಚಾರ ಮಾಡ್ರಿ. ಎದರ ಸಲುವಾಗಿ ಅಂತಂದ್ರೆ ಹಿಂದಣ ಜನ್ಮದ ಪುಣ್ಯವನ್ನು ಇಂದು ಉಂಡುಣಬೇಕಾತ್ಮ. ಇದೇನು ದೊಡ್ಡದಲ್ಲತ್ತ. ಏನು ಮನೆ ಕೋವಿಡ್ ಬಂತು ಹೋತಲ್ಲ, ಕೋವಿಡ್ ಏನು ದೊಡ್ಡದಲ್ರಿ ಇದು. ಸುಮ್ಮನೆ ಕೆಮ್ಮಿದ್ರಂತಂದ್ರೆ ಡಾಕ್ಟ್ರ್ ಕೋವಿಡ್ ಐತೆ ಅಂದ್ಬಿಟ್ರೆ ಸಾಕು, ಹೆದರಿ ಹಾರ್ಟ್ ಅಟ್ಯಾಕ್ ಹೋದ್ರೂ ಭಾಳ ಮಂದಿ ಅದಾರ. ಇದೇನು ದೊಡ್ಡ ರೋಗ ಅಲ್ರಿ. ಹಿಂದೊಂದು ಸಮಯದೊಳಗೆ ಹಿರಿಯರಂಗೆ ಕೇಳ್ರಿ, ಮನ್ಯಾಗ ಹೇಳ್ತಾರವರು. ಅವಾಗ ಮನೆ ಒಳಗೆ ಜಂತೆಗಿಂದ ಇಲಿ ಬೀಳ್ತಿದ್ವು. ಇಲಿ ಹೌದ್ರಾ? ಇಲಿ ಬೀಳಕತ್ತಂದ್ರೆ ಏನು ಮಾಡ್ತಿದ್ರಿ ಹೇಳ್ರಿ ನೀವು? ಅವಾಗ ಊರಿಗೆ ಮಾರಿಕ ರೋಗ ಬಂತಂತ ತಿಳ್ಕೊಂಡು ಊರು ಬಿಟ್ಟು ಅಡವ್ಯಾಗ ಹೋಗಿರ್ತಿದ್ರೆ 6 ತಿಂಗಳು. ಹೌದ್ರಿ? ಅಲ್ಲಿ ನೀರೇನ, ಊಟೇನ, ಆಹಾರ ಏನ, ಕುಳ್ಳಿ ಏನ, ಹೆಂಗೆ ರೀ 6 ತಿಂಗಳು ಅಡವ್ಯಾಗಿರ್ತಿದ್ರು ಅವಾಗ. ಆದ್ರೆ ಅದಕ್ಕಿಂತ ದೊಡ್ಡದೇನು ಅಲ್ಲಿದು. ಆದ್ರೆ ಕೋವಿಡ್ ಅಂದ್ಕೊಳ್ಳಿ ಹೆದರಿ ಸತ್ತವರು ಭಾಳ ಮಂದಿ ಅದಾರ. ಕಾರಣ ಇಷ್ಟೇ ತಾಯಿ, ನಾವು ಮಾಡಿದ್ದು ನಾವೇ ಉಣ್ಬೇಕು ಬಿಟ್ರೆ ಇನ್ನೊಬ್ರು ಯಾರು ಕೂಡ ಬಂದು ಉಣ್ಣಂಗಿಲ್ಲ. ಮಾಡುವಂಥ ಭಕ್ತಿ ಒಂದು ಸ್ವಚ್ಛ ಇತ್ತು ಅಂದ್ರೆ ಕೊಡುವಂಥ ಭಾಳ ದೊಡ್ಡವ ಕೊಡ್ತಿರ್ತಾನಂತೆ. ಅದಯ್ಯ ಮಡಿಯಮ್ಮ ಅಂತ ತಿಳ್ಕೊಂಡು ಗಂಡ ಹೆಂಡತಿ, ಮಲಕಪ್ಪ ಮಡದಿ ಸಂಗಮ ಅಂತಕ್ಕಂಥ ಗಂಡ ಹೆಂಡತಿ, ಅಣ್ಣ ತಮ್ಮ ಅಕ್ಕ ತಂಗಿ ಮದುವೆ ಆಗ್ಯದ. ಅಂದ್ರೆ ಅಕ್ಕ ಬೇರೆ ತಂಗಿ ಬೇರೆ. ಆಡ ಭಾಷೆ ಒಳಗೆ ಮತ್ತು ಮದ್ನ ಹೆಂಡತಿಗೆ ತಂಗಿ ಅಂತ ಕರಿತಿಲ್ಲ, ಹಂಗೆ ಅದು. ಆಗಿನ ಸಂದರ್ಭದೊಳಗೆ ಮಕ್ಕಳಾಗಿರ್ತಕ್ಕಂಥ ಕೊರಗೊಳಗೆ ಇರ್ಬೇಕಾದ್ರೆ ಆ ತಾಯಿ ಮಾಡಿದ ಪೂರ್ವಜನ್ಮದ ಕರ್ಮ ಮಕ್ಕಳಾಗಲಿಲ್ಲ. ಮಾಡುವಂಥ ಭಕ್ತಿ ನೋಡಿ ಬಹಳ ದೊಡ್ಡದಿತ್ತು. ಶಿವ ಬಂದ ಕನಸಿನಾಗ ಹೇಳಿದ, ನಿನ್ನ ಗರ್ಭ ಹುಟ್ಟತಕ್ಕಂಥ 1ನೇ ಮಗನ ನಿನ್ನ ಅಕ್ಕನ ಉಡಿಯೊಳಗೆ ಹಾಕು, 2ನೇ ಮಗ ನಿನ್ನ ವಂಶ ಬೆಳಗ್ತಾನಂತೇಳಿ. ಆ 1ನೇ ಹುಟ್ಟಿ ಬಂದ ಮಗನೇ ಕಲಬುರಗಿ ಶಾಣಪ್ಪಪ್ಪ ಅಂತ ಗೊತ್ತೈತಲ್ಲ, ಅದುಗುಂಡಿ ಶಾಣಪ್ಪಪ್ಪ. 1001 ಕೊಟ್ಟವ್ರಿಗೆ ಗಂಡು ಸಂತಾನ, 501 ಕೊಟ್ಟವ್ರಿಗೆ ಹೆಣ್ಣು ಸಂತಾನ. ಅವು ಬರೀ ಪುರಾಣ ಕೇಳಿವಿ ನಾವು. ಹೌದ್ರೆ? ಕೆಲವೊಂದು ಊರೊಳಗೆ ಈಗೂ ಕೂಡ ಇತಿಹಾಸ ಅದಾವ್ಯವ. ಇಲ್ಲಿ ಬರ್ಬೇಕಾದ್ರೆ ಮುಂಚೆಗೆ ಮೂಸ್ಕೊಂಬಂದ ಗೆಣಿ ಕೇಳಕ್ಕೆ. ಅಣ್ಣವರು ಕೂಡ ಹೋಗ್ಯಾರ 1 ವರ್ಷದಲ್ಲಿ. ಆ ಊರೊಳಗೆ ಪ್ರತಿಯೊಬ್ಬರು ತೋಡ್ರಿ ಶರಣಪ್ಪ, ಶರಣಮ್ಮ, ದೊಡ್ಡನಗೌಡ, ನೀಲಮ್ಮ. ಇವತ್ತು ಕೂಡ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಬಂದು ಮುಡುಪು ಕಟ್ಟಿದ್ರೆ ವರ್ಷ ತುಂಬರು ಮಕ್ಕಳಾಗೆ ಹಾಕವ. ಅವ್ರು ಅನ್ಕೊಂಡಿದ್ದ ತಂದು ಮುಡುಪು ಕಟ್ಟಿಟ್ಟು ಕೊಟ್ಟು ಹೋಗ್ತಾರ. ಇವು ಕೂಡ ಐತಿ ಕೆಲವೊಂದು ಹಳ್ಳಿ, ನಾನು ಕೂಡ ಕಂಡೀನಿ. ಈಗೇನ ಮನೆ ಲಿಂಗಕ್ಕರಾದ್ರಲ್ರಿ, ಯಾರು ದೊಡ್ಡಪ್ಪವರು, ಅವ್ರಿಗೆ 8 ವರ್ಷಕ್ಕೆ ಮಗ ಹೆಂಗೆ ಗೊತ್ತಾನೆ ಇವ? ಈಗ ಹುಟ್ಟಿರ್ತಕ್ಕಂಥ ಮಗ ಮುಂದಿನ ಪೀಠಾಧಿಪತಿ. 82 ವರ್ಷಕ್ಕೆ ಹುಟ್ಟ್ಯಾನಿವ ಹುಡುಗ. ಎಟ್ರಿ? 82 ವರ್ಷಕ್ಕೆ. ನಮ್ಮ ಮನ್ಯಾಗ ಮದುವೆ ಆದ ತಕ್ಷಣ ಒಂದು 4-5 ವರ್ಷದೊಳಗೆ ಮಕ್ಕಳಾಗಬೇಕು. ಅಕಸ್ಮಾತ ಒಂದು 8 ವರ್ಷ ದಾಡ್ತೆ ಅಂತಂದ್ರೆ ಸಾಯು ಮಟ್ಟಕ್ಕೆ ನೀವು ಬಿಡಂಗಿಲ್ಲ. ಅಯ್ಯ ಹೊಟ್ಟೆ ಒಂದು ಜಂತು, ಹೊಟ್ಟೆ ಒಂದು ಹುಳ ಹುಟ್ಟಲ್ಲ, ಇವು ಹಿಂಗೆ ಹೋಗುತ್ತಾ ಇವ ಅಲ್ಲ. ಆ ಮನುಷ್ಯಗೆ ನೋವು ಕೊಡ್ತೀರಂತಂದ್ರೆ ತಾಯಿ, ನೀವು ಒಂದು ಹೆಣ್ಣಾಗಿ ಮುಂದೆ ಹೊಗಳ್ತೀರಿ, ಹಿಂದೆ ಬೈತೀರ. ದಯವಿಟ್ಟು ಅದು ಮಾಡ್ರಿ. ಕೊಡುವಂತ ಭಗವಂತ ಕೊಡ್ತಾನ, ಆದ್ರೆ ತಾಳಬೇಕ. ಭಾಳ ಮಂದಿ ಹಿಂಗೆಲ್ಲ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ನಿಂದ್ರೆ ಮಾಡ್ತಿರ್ತಿರಲ್ಲ. ಕೊಡುವಂತ ಭಗವಂತ ಕೊಡ್ತಾನಂದ್ರೂ ಕೂಡ ಮುತ್ತಿನಂತ ಮಗನ ಕೊಡ್ತಾನಂತ. ಎಷ್ಟು ಆಶ್ಚರ್ಯ ಅಂತಂದ್ರೆ ನೆನಪಿರ್ಲಿ ತಾಯಿ, 1001 ಕೊಟ್ಟವ್ರಿಗೆ ಗಂಡು ಸಂತಾನವನ್ನ, 501 ಕೊಟ್ಟವ್ರಿಗೆ ಹೆಣ್ಣು ಸಂತಾನ ದಯಪಾಲಿಸಿರ್ತಕ್ಕಂಥ ಬರಗಾಲದ ಬಂಟ ಬಂಜೇರ ಬದುಕಿನ ನಂದಾದೀಪ ಶರಣ ಬಸವೇಶ. ಶಿವ ಕನಸನೆ ಬಂದು ಹೇಳಿದ, ತಲಬಾಗಲಿ ಬೋರ್ಡ್ ಹಾಕಿದ, 1001 ಬೇಕಂದವ್ರು ಗಂಡು ಬೇಕಂದವ್ರು 1001, ಹೆಣ್ಣು ಬೇಕಂದವ್ರು 501 ಅಂತ ತಿಳ್ಕೊಂಡು. ಇದೇ ನಮ್ಮ ಕಲಬುರಗಿ ಅದ ಗುಲ್ಬರ್ಗ ಪಟ್ಟಣದೊಳಗೆ ಮಕ್ತಂಪುರ ಅಂತಕ್ಕಂಥ ಒಂದು ಓಣಿ ಈಗೂ ಕೂಡ ಐತೆವು. ಅಲ್ಲಿ ಹೋಗತ್ತ 4 ವರ್ಷದ ನಾ ಪುರಾಣಕ್ಕೆ. ಆ ಮನೆಗೆ ಕೂಡ ಹೋಗಿ ಬಂದೀನಿ. ಈ ನೀವೇನು ಹಾಲು ಮೊಸರು ಮನೆಯಾಗ ಎತ್ತು ಎಮ್ಮೆ ಕಟ್ಟಿರ್ತಿರಲ್ಲ, ನೀವೇನ್ರ ಈಗಿನ ಮಂದಿ ಏನು ಬಿಡ್ರಿ, ರೊಕ್ಕ ಐತಿ ಕರೆ ಆದ್ರೆ ಮನುಷ್ಯನ ನೆಮ್ಮದಿ ಇಲ್ಲ. ರೊಕ್ಕ ಐತಿ ಮನುಷ್ಯನ ನೆಮ್ಮದಿ ಇಲ್ಲ. ಮನೆಯಾಗ ಜಗ್ಗಟ್ಟು ತುಂಬಿಟ್ಟಿವಿ, ಉಣ್ಣಾಕ ಬಾಯಿ ಇಲ್ಲ. ಅವಾಗ ಹೆಂಗಿತ್ತು ಅಂತಂದ್ರೆ ಸ್ವಲ್ಪ ಪೀಕ್ ಬಂದರೂ ಕೂಡ ಹೊರತುಂಬ ಊಟಿತ್ತು, ಕಣ್ತುಂಬ ನಿದ್ದಿತ್ತು. ಅವಾಗಿನ ಜನ ಹಂಗಿದ್ರು.
ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಈಗೆಲ್ಲ ಇದ್ಕರೆ ಮನುಷ್ಯ ಸಮಾಧಾನ ಇಲ್ಲ. ಭಾಳ ಮಂದಿ ನಾವೆಲ್ಲರೂ ಕೂಡ ಏನಂತೀವಿ, ಸಂಪತ್ತು ಗಳಿಸಿವ್ರಿ, ಸಂಪತ್ತು ಗಳಿಸಿವ್ರಿ, ಸಂಪತ್ತು ಗಳಿಸಿವ್ರಿ. ನಮ್ಮೂರು ನಾನಂತ ಸಂಪತ್ತು ಗಳಿಸ್ತವ್ರ ಯಾರಲ್ಲ ಅಂತಿರಲ್ಲ, ತಾಯಿ ನೆನಪಿರಲಿ, ಸಂಪತ್ತಿನೊಳಗ ಶ್ರೇಷ್ಠವಾದ ಸಂಪತ್ತು ಎರಡ ಸಂಪತ್ತು. ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೆ ಅಷ್ಟೇ ಹೇಳಕತ್ತಿಲ್ಲ, 84 ಲಕ್ಷ ಜೀವರಾಶಿಯೊಳಗೆ ಇರ್ತಕ್ಕಂಥದ್ದು ಎರಡ ಸಂಪತ್ತ. ಯಾವ್ದ? ಒಂದೇ ಸಂಪತ್ತ ಶರೀರ ಸಂಪತ್ತು. ಹೌದ್ರಿ? ಇದು ಚಲೋ ಇತ್ತಂತಂದ್ರ ಎಲ್ಲ ಚಲೋ. ಈ ಬ್ಯಾಟ್ರಿ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂದ್ರೆ ಬ್ಯಾಟ್ರಿ ಡೌನ್ ಆದಾಗ ಗೊತ್ತಾಗತ್ತೆ. ಸೌಂಡ್ ಬಾಕ್ಸಿನ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂದ್ರೆ ಕಿವಿ ಡಮ್ ಅಂದಾಗ ಗೊತ್ತಾಗತ್ತೆ. ಬಾಯಿ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂದ್ರೆ ಯಾವಾಗ ಬಾಯಿಗೆ ಪಾರ್ಶಿ ಹೊಡಿತೈತೆ ಯಾವಾಗ ಗೊತ್ತಾಗತ್ತೆ. ಕೈ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂದ್ರೆ ಯಾವಾಗ ಕೈಗೆ ಕಾಲಿಗೆ ಲಕ್ಕ ಹೊಡಿತೈತೆ ಯಾವಾಗ ಗೊತ್ತಾಗತ್ತೆ. ಹೆಂಡತಿ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂದ್ರೆ ಹೆಂಡತಿ ಜಗಳ ಮಾಡ್ಕೊಂಡು 8 ದಿವಸ ತವ್ರ ಮನೆಗೆ ಹೋದಾಗ ಹೆಂಡತಿ ಕಿಮ್ಮತ್ತು ಗೊತ್ತಾಗತ್ತೆ. ಗಂಡನ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂತಂದ್ರೆ ಗಂಡನನ್ನು ಕಳ್ಕೊಂಡಾಗ ಗೊತ್ತಾಗತ್ತೆ. ತಂದೆ ತಾಯಿ ಕಿಮ್ಮತ್ತು ಯಾವಾಗ ಗೊತ್ತಾಗುತ್ತ? ಇದ್ದಾಗ ಗೊತ್ತಾಗೋದಿಲ್ಲ, ತಂದೆ ತಾಯಿ ಕಳ್ಕೊಂಡಾಗ ಗೊತ್ತಾಗುತ್ತೆ ತಂದೆ ತಾಯಿ ಕಿಮ್ಮತ್ತು ಎಂಥದಂತೇಳಿ. ತಾಯಿ ತಂದೆ ತಾಯಿಯನ್ನ ಹೃದಯದೊಳಗಿಟ್ಟು ಪೂಜೆ ಮಾಡಿರ್ತಕ್ಕಂಥ ಎಷ್ಟೋ ಮಂದಿ ದೊಡ್ಡವರಾಗಿ ಹೋಗ್ಯಾರ. ಮಹಾಮಹಿಮನಾಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಕೋಟಿ 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 ಜನ ಹೋಗ್ತೀರಿ. ಭಾಳ ಮಂದಿ ಎಲ್ಲರೂ ಕೂಡ ಪಂಡ್ರಾಪುರಕ್ಕೆ ಹೋಗ್ತೀರಿ. ಹೌದ್ರಿ? ಆತ ಯಾಕೆ ದೊಡ್ಡಾತದ ಅನ್ನೋದ್ರ ಬಗ್ಗೆ ನಾಳೆ ನಾಡ್ದು ಹೇಳ್ತೀನಿ ನಿಮಗೆ. ಆಶ್ಚರ್ಯ ಏನು ಅಂತಂದ್ರೆ ಸುಮ್ಮನೆ 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 ಗೊತ್ತ ಒಂದೊಂದು ಕಿಮ್ಮತ್ತು. ಭಗವಂತ ಕೊಟ್ಟ ಅಂದ್ರೆ ಖುಷಿಯಿಂದ ಸ್ವೀಕಾರ ಮಾಡಿಬಿಡ್ಬೇಕಂತ, ಹೆಣ್ಣಾಗಲಿ ಗಂಡಾಗಲಿ ಸ್ವೀಕಾರ ಮಾಡಿಬಿಡ್ಬೇಕಂತ. ಈಗೆಲ್ಲ ಏನು ಬಿಡ್ರಿ, ಈಗಿನ ಮಂದಿ ಉಣ್ಣು ಊಟನ ಹಂಗೈತಿ, ಹಡೆಯೋದು ಹಂಗೈತಿ. ಅವಾಗಿನ ಮಂದಿ ಗುಡಿಸಲು ಮನೆಗೆ ಅದಾರಂದ್ರೂ ಕೂಡ ನೆನಪಿರ್ಲಿತ್ತ. ಇಲ್ಲಿ ಭಾಳ ಮಂದಿ ನಮ್ಮ ಓದಿರು ನನ್ನ ಹಡದವರು ಕುಂತಾರೆ ಕೇಳ್ರಿ ನೀವು, ಯವ್ವ ನಿಮ್ಗೆ ಎಷ್ಟು ಮಂದಿ ಮಕ್ಕಳು ಅಂದ್ರೆ ಯಪ್ಪ ಒಂದು 10 ಗಂಡಿದ್ವ, ಯಪ್ಪ ಒಂದು 8 ಹೆಣ್ಣಿದ್ವ ಅಂತಿದ್ರು. ಎಷ್ಟು ಮಂದಿ ಮಕ್ಕಳವ ಅಂತಂದ್ರೆ ಡಜನೆಟ್ಲೆ ಮಕ್ಕಳು ನಡೆದವರು ಇಷ್ಟು ಮಂದಿ ಸುಮಾರು ಒಂದು 10 ಮಂದಿ ಸಿಗುತ್ತೆ ನನಗೆ ಗೊತ್ತಿರ ಮೆಟ್ಟಿಗೆ. ಹೌದ್ರಿ? ಯಾಕ ಮಕ್ಕಳ ಕಿಮ್ಮತ್ತು ಯಾವಾಗ ಗೊತ್ತಾಗುತ್ತಂತಂದ್ರೆ ಹಲ್ಲು ಹೋಗಿ ಬೆನ್ನು ಬಾಗಿ ಶರೀರಗೂಡು ಹೋಗೋದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಅಳಿಯದ ಮುನ್ನ. ವಯಸ್ಸು ಆದ್ಮ್ಯಾಗ ಮಕ್ಕಳ ಕಿಮ್ಮತ್ತು ಗೊತ್ತಾಗತ್ತೆ. ಆಶ್ಚರ್ಯ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಹಂಗಿರ್ಬೇಕು ಹಿಂಗಿರ್ಬೇಕು. ಮಕ್ಕಳನ್ನ ಹಡಿತಿದ್ರಲ್ಲ, ಅವಾಗಿನ ಊಟನ ಹಂಗೈತೆ. ಭೀಮ್ನಂತ ಮಕ್ಕಳನ್ನ ಹಡಿತಿದ್ರು. ಒಂದು ದಿವಸ ಕೂಡ ದವಾಖಾನೆ ಹೋದವರಲ್ಲ, ಏನಿಲ್ಲ. ಅವಾಗ ತಾಂಬರ್ ಕೊಡಪಾನ ಶೆದು ಬಾವಿ ಹಗ್ಗ ತಗೊಂಡು ಹೋಗಿ ತುಂಬಿದ ಕೊಡಪಾನ ತಾಂಬರ್ ಕೊಡಪಾನ ತಗೊಂಡು ಹೊತ್ಕೊಂಡು ಬಂದು ಮನೆಯಾಗಿಟ್ಟು ಹೆರಿಗಾದವ್ರು ಇದ್ರೊಳಗೆ ಒಂದು 100 ಮಂದಿರ ಸಿಗುತ್ತಾರ. ಹೌದ್ರಿ? ಈಗ ಯವ್ವ ಒಲ್ಲೆ ನೀವು ಕೊಡ್ತೀರಿ ಮಗಳಿಗೆ, ಮಗಳ ಮದುವೆ ಮಾಡಿ ಗಂಡ ಮನೆ ಕಳಿಸ್ಬೇಕಾದ್ರೆ ಹಂಡೆನೂ ಕೊಡ್ತೀರಿ, ತಾಂಬರು ಕೊಡಪಾನು ಕೊಡ್ತೀರಿ, ಟಾಕಿನೂ ಕೊಡ್ತೀರಿ. ಮಗಳು ಒಂದು ದಿವಸ ತಲೆ ಮ್ಯಾಗ ಹೊರಲಿಲ್ಲ, ನೀರು ತರಲಿಲ್ಲ. ಯಾಕೆ? ಬಟನಕ್ಕೆ ಸೀದಾ ನೀರು ಮ್ಯಾಲ ಹೋಗುತ್ತೆ. ಹೌದಲ್ರಿ? ಅವಾಗಿನ ಮಂದಿ ಹಡ್ಯಾಕ ಹಂಗ ಇದ್ರ, ದುಡಿಯಾಕೂ ಹಂಗ ಇದ್ರ, ಉಣ್ಣಕ್ಕೂ ಹಂಗ ಇದ್ರ. 10-12 ಮಕ್ಕಳು ನಡೆದಾರ. ಹೌದ್ರಾ? ಭೀಮನಂತ ಮಕ್ಕಳು. ಅವಾಗ ಹಂಗಿತ್ತು ಊಟ. ಎಷ್ಟು ಮಜೆ ನೋಡ್ರಿ ನೀವು. ಇವತ್ತಿನ ದಿವಸ 70, 75, 80 ವರ್ಷದ ಯಜಮಾನ ಮನುಷ್ಯ ಮುದುಕ 20-25 ವರ್ಷದ ಯುವಕ ಕಂಡಂಗೆ ಕಾಣಕತ್ತಾನ. ಇವತ್ತಿನ 20-25 ವರ್ಷದ ಯುವಕ 80-85 ವರ್ಷದ ಮುದುಕ ಕಂಡಂಗೆ ಕಾಣಕತ್ತಾನ. ಯಾಕೆ? ಹಾಳ ಚಟ, ಬಾಯಿ ತುಂಬಿಕೊಂಡ ಉಗುಳಿನ ಪೆಚಕ್ ಅಂತೇಳಿ ಅಲ್ಲೇ ಹೋಗ್ಬಿಡ್ತಾವ. ಆಗಿನ ಸಂದರ್ಭನೇ ಬೇರೆ ನೋಡಿ ನೀವು. ಅದಕ್ಕಂತಾರೆ ಏನಂತ, ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು, ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು, ಅದನ್ನು ತಿಂದು ನಮ್ಮಜ್ಜ ಆಗಿದ್ದ ಬಹುದೂರು ಗಂಡು. ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು, ಅದನ್ನು ತಿಂದು ನಮ್ಮಜ್ಜ ಆಗಿದ್ದ ಬಹುದೂರು ಗಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಬಿಸಿಯ ಬೀಜೋಳದ ರೊಟ್ಟಿ, ಅದನ್ನು ತಿಂದು ನಮ್ಮಪ್ಪ ಆಗಿದ್ದ ಜಗಗಟ್ಟಿ. ದುರ್ದೈವ 20ನೇ ಶತಮಾನ ಇವತ್ತಿನ ದಿನಮಾನ ಹೆಂಗೈತೆ ಅಂತಂದ್ರೆ, ಇಂದು ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ಸಾಂಬಾರ್ ವಡ, ಅದಂತ ನಾನೇನೇ ಪ್ಲಾಸ್ಟಿಕ್ಕಿನ ಕೊಡ. ನೋಡ್ರಿ ನೀವು, ಒಂದು ಕೊಡ ಎತ್ತಕ್ಕೆ ಬರೋಣ, ಕೊಡ ಅಲ್ಲ ಚರಿಗೆ ಎತ್ತಕ್ಕೆ ಬರಂಗಿಲ್ಲ, ದೂರ ಹೊತ್ತೆ ಎತ್ತದು. ಹಿಂಗಿದ್ದಾಗ ಭೀಮಾಗ ಹೆಂಗೆ ಹಾಕಾರ ಬೇವ? ಹೌದಲ್ರಿ? ಅವಾಗಿನ ಮಂದಿ ಊಟ ಜವರ ಊಟ ಹಂಗಿತ್ತ. ಈಗಿನ ಮಂದಿ ಉಣ್ತಾರೆವ ಅವ ಈಗಿನಂಗೆ ಇವ್ರು ಹಡಿತಾರೆ. ಇಟೀಟ ಕೋಳಿ ಕಾಲ, ಗುಬ್ಬಿ ಕಾಲ ಅಲ್ಲ.
ಹೆಣ್ಣಾಗಲಿ ಗಂಡಾಗಲಿ ಅವ ನೆನಪಿರ್ಲಿ. ನಿಮ್ಮಲ್ಲಿ ಕರ ಮುಗಿದು ಕೇಳ್ಕೊತೀನಿ, ಮಕ್ಕಳು ಹುಟ್ಟ್ಯಾವ ಅಂತಂದ್ರೆ ಹೆಣ್ಣಾಗಲಿ ಗಂಡಾಗಲಿ, ಗಂಡು ಹುಟ್ಟಿದ್ರೆ ಖುಷಿ ಪಡ್ತಿರಲ್ಲ, ಗಂಡು ಹುಟ್ಟಿದ್ರೆ ಖುಷಿ ಪಡ್ತಿರಲ್ಲ, ನೆನಪಿರ್ಲಿ ಅವ ಗಂಡು ಹುಟ್ಟಿದ್ರೆ ಏನೋ 100 ಪಟ್ಟು ಖುಷಿ ಪಡ್ತಿರಲ್ಲ, ಗಂಡಿನಕ್ಕಿಂತ ಹೆಣ್ಣು ಹುಡ್ತು ಅಂತಂದ್ರೆ 1000 ಪಟ್ಟು ಖುಷಿ ಪಡ್ರಿ, 1000 ಪಟ್ಟು ಖುಷಿ ಪಡ್ರಿ. ಯಾಕ ಎಲ್ಲರೂ ಕೂಡ ಗಂಡು ಬೇಕಾ ಗಂಡು ಬೇಕಾ ಗಂಡು ಬೇಕನ್ನೋರು ಎದ್ರ ಸಲುವಾಗಿ ಅಂದ್ರೆ ನನ್ನ ಮನೆ ವಂಶ ಉದ್ಧಾರಕ್ಕೆ ಆಗ್ತಾನ್ರಿ, ಹೆಣ್ಣು ಹುಡುಕ್ತಿ ಅಂದ್ರೆ ಕೊಟ್ಟ ಮನೆಗೆ ಹೋಗ್ಬಿಡ್ತಾನೆ ಅಂತ ತಿಳ್ಕೊಂಡ ಪುಣ್ಯಾತ್ಮ ನಮ್ಗಿರದ ಒಂದ ಮನೆ, ಅದ ಮನ್ಯಾಗ ಹುಟ್ಟಬೇಕಾ, ಅದ ಮನ್ಯಾಗ ಹೋಗ್ಬೇಕ. ನಿಮಗೆ 2 ಮನೆ ಅದಾವ, ನಿಮಗೆ 2 ಮನೆ, ಒಂದು ಹುಟ್ಟಿದ ಮನೆ, ಇನ್ನೊಂದು ಪುಣ್ಯ ಮಾಡಿರ್ಬೇವ ನೀವು ಅಲ್ಲ. ಭಾಳ ಮಂದಿ ಗಂಡ ಬೇಕಂತ ಅದಕ್ಕೆ ಸಾಯು ಸಮಯಕ್ಕೆ ನನ್ನ ಮಗ ಬಾಯಾಗ ನೀರು ಹಾಕ್ತಾನೆ ಅಂತೇಳಿ ತಾಯಿ ಮನಸಾಪೂರ್ವಕ ಹೇಳ್ತೀನಿ. ನಾನು ಭಾಳ ಕಂಡಿನಿ, ನನ್ನಂತರ ಕೂಡ ಭಾಳ ಮಂದಿ ಯಜಮಾನರು ಬರ್ತಾರೆಪ್ಪ, ಮಗ ನೋಡ್ಕೋಲ್ಲ ಸೊಸಿ ನೋಡು ಅಂತ ತಿಳ್ಕೊಂಡು ಕಣ್ಣೀರು ಹಾಕ್ತಾರೆ. ಯಾಕೆ? ಪರಿಸ್ಥಿತಿ. ಭಾಳ ಮಂದಿ ಗಂಡ ಬೇಕಂದ್ರೂ ಕೂಡ ಹೆಣ್ಣು ಮಗಳೇನು ಮದುವೆ ಮಾಡಿ ಗಂಡ ಮನೆ ಕೊಟ್ಟಾರಲ್ಲ, ಆ ಮಗಳು ಬಂದ ಬಾಯಾಗ ನೀರು ಹಾಕಿದಾಗ ಪ್ರಾಣ ಹೋದವ್ನು ಎಷ್ಟೋ ಕೂಡ ಕಂಡಿ, ನೀವು ಕೂಡ ಕಂಡಿರಲ್ಲ. ಹೆಣ್ಣು ಹುಟ್ಟಿ ಅಂದ್ರೆ ಖುಷಿ ಪಡ್ರಿ. ಹೆಣ್ಣು ಅಂತಂದ್ರೆ ಸಾಮಾನ್ಯ ಅಲ್ಲ, ಮನೆಯನ್ನ ಬೆಳಗುವಂತ ನಂದಾದೀಪ ಹೆಣ್ಣು, ಮನೆಗೆ ಭಾಗ್ಯದ ಲಕ್ಷ್ಮಿ ಹೆಣ್ಣು, ಮನೆಗೆ ಅನ್ನಪೂರ್ಣೇಶ್ವರಿ ಹೆಣ್ಣ, ಮನೆಗೆ ಏನು ಬೇಕಾದ್ದನ್ನು ತಂದು ಕೊಡುವಂತ ಶಕ್ತಿ ಯಾರಲ್ಲೈತೆ ಅಂದ್ರೆ ಅದು ಹೆಣ್ಣು ಮಕ್ಕಳೈತೆ ಅಂತ. ಹೆಣ್ಣಾಗಿ ಬರ್ತಾಳಂದ್ರೆ ಮನೆಗೆ ಕಣ್ಣಾಗಿ ಬರ್ತಾಳಂತ, ಮನೆಗೆ ಕಣ್ಣಾಗಿ ಬರ್ತಾಳಂತ, ಸಾಮಾನ್ಯವಾಗಿ ಬರುವುದಿಲ್ಲ. ಭಾಳ ಮಂದಿ ಗಂಡು ಬೇಕಂತಂದ್ರೆ ಆ ತಾಯಿ ಕೇಳ್ತಾ ಹಡಿವಂತವಳು ಏನು ಅಂತಂದ್ರೆ ಹೇಳ್ತಾನಾತ, ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತೆಂಬುವರಯ್ಯ, ಗಂಡು ಹುಟ್ಟಿದರೆ ಪೇಡೆ ಹಂಚುವರಯ್ಯ. ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತೆಂಬುವರಯ್ಯ, ಗಂಡು ಹುಟ್ಟಿದರೆ ಪೇಡೆ ಹಂಚುವರಯ್ಯ. ಹೆಣ್ಣು ಹುಟ್ಟಿದರೆ ಹೊರೆ ಎಂಬುವರಯ್ಯ, ಗಂಡು ಹುಟ್ಟಿದರೆ ದೊರೆ ಎಂಬುವರಯ್ಯ. ಆ ಹೆಣ್ಣು ಕೇಳ್ತಾಳೆ, ನಿನ್ನ ಮನೆಯೊಳಗೆ ತಾಯಿ ಇರಬಹುದು, ನಿನ್ನ ಮನೆಯೊಳಗೆ ತಂಗಿ ಇರಬಹುದು, ನಿನ್ನ ಮನೆಯೊಳಗೆ ಅಕ್ಕ ಇರಬಹುದು, ನಿನ್ನ ಮನೆಯೊಳಗೆ ನಿನ್ನ ಮಡದಿ ಇರಬಹುದು. ಕೇಳ್ತಾಳೆ ಏನಂತ, ಏ ತಮ್ಮ, ಏ ಕಾಕ, ನಾನ ಹಡಿಲಿಲ್ಲ ಅಂತಂದ್ರೆ ನೀ ಎಲ್ಲಿಂದ ಬರ್ತಿದ್ದೆವು ಉತ್ತರ ಭೂಪ ಅಂತ ಕೇಳ್ತಾಳೆ. ಯಾಕ? ಆ ತಾಯಿ 9 ತಿಂಗಳ ಗರ್ಭ ಹೊತ್ಕೊಂಡು ಭೂತ ಗರ್ಭಕ್ಕೆ ಕೊಟ್ಟಾಳಂತ ತಿಳ್ಕೊಂಡಿರುತ್ತೆ. ನಾವು ನೀವೆಲ್ಲರೂ ಕೂಡ ಹಿಂಗದೀವಿ ಪುಣ್ಯಾತ್ಮ ಕಾಣೆ ಅಂದ್ರೆ ಹೆಣ್ಣು ಹುಟ್ಟುತ್ತಂದ್ರೆ ಖುಷಿ ಪಡ್ರಿ. ಯಾರಿಗೆ ಬೇಕವ್ರು ಹುಟ್ಟುದಿಲ್ಲ, ಕೊಡುವಂತ ಭಗವಂತ ಯಾರೇ ಅಲ್ಲಿ ಖುಷಿಯಿಂದ ಸ್ವೀಕಾರ ಮಾಡ್ರಿ. ಭಗವಂತ ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ, ಹಿಂಗಂತ ಗೊತ್ತಾಗುವುದಿಲ್ಲ. ಶರಣಪ್ಪಪ್ಪನಂತೇಳಿ ಆ ಮಕ್ತಂಪುರ ಓಣಿ ಒಳಗೆ ಅವಾಗಿನ ಮಂದಿ ನೋಡ್ರಿ, ನೀವು ಹಾಲು ಮೊಸರು ಮಜ್ಜಿಗೆ ಮಾಡಿ ಬದುಕು ಮಾಡ್ತಿದ್ರು ಅವಾಗ. ಹೌದ್ರಿ? ಈಗೆಲ್ಲ ನೌಕರಿ ಮಾಡಕತ್ತೀವಿ ಬಿಡ್ರಿ, ಆ ಮಾತು ಬೇರೆ. ಅಂಗಡಿ ಹಾಕ್ಕೊಂಡಿವಿ, ಪೊಲೀಸರು ಅದೀವಿ, ಲಾಯರ್ ಅದೀವಿ, ಜಡ್ಜ್ ಅದೀವಿ, ಏನೋ ಒಟ್ಟು ಮಾಡಕತ್ತೀವಿ. ಆದ್ರೆ ಏನು ಮಾಡಿದ್ರು ಕೂಡ ಇದನ್ನು ತುಂಬಿಸಾಕ. ಆತ ರೈತರಿರಲಿ, ಯೋಧ ಇರಲಿ, ಒಕ್ಕಲ್ತನ ಮಾಡ್ತಿರ್ಲಿ, ಅಂಗಡಿ ವ್ಯಾಪಾರ ಮಾಡ್ತಿರ್ಲಿ, ಯಾರೇ ಇದ್ರು ಕೂಡ ಇದರ ಸಲುವಾಗಿ. ಆದ್ರೆ ಒಂದು ಏನು ಅಂತಂದ್ರೆ ಭಗವಂತ ಕೊಟ್ಟಾನಂತಂದ್ರೆ ಖುಷಿಯಿಂದ ಸ್ವೀಕಾರ ಮಾಡ್ತದ. ವ್ಯಾಪಾರ ಮಾಡ್ತಿದ್ರ ಅವಾಗ ಹಂಗೆ ಆ ಮಕ್ತಂಪುರ ಓಣಿಯೊಳಗೆ ಕುಳುಮಾರ ನೀಲವ್ವ ಅಂಥೇಳಿ. ಏನ್ರಿ? ಕುಳುಮಾರ ನೀಲವ್ವ. ಆಕೆ ಹೆಸರು ಬರೇ ನೀಲವ್ವ. ಬಡತನ ಪರಿಸ್ಥಿತಿ. ಆಕೆ ಹೆಸರು ಬರೇ ನೀಲವ್ವ. ಆದ್ರೆ ಆ ಹೆಣ್ಮಗಳು ಮಾಡುವಂಥ ಕಾಯಕ ಏನು ಅಂತಂದ್ರೆ, ಎಲ್ಲೆಲ್ಲಿ ಸಗಣಿ ಐತಲ್ಲ, ಎಮ್ಮಿರ್ಲಿ ಎತ್ತಿರಲಿ ಸಗಣಿನ ಹಾಕ್ಯಾವಲ್ಲ, ಆ ಸಗಣಿ ತಗೊಂಡು ಬಂದು ಕುಳ್ಳು ಬಡದ ಮಾರುವಂಥದ್ದು ಆಕೆ ಜೀವನ ಇತ್ತು. ಹಿಂಗಾಗಿ ಆಕೆ ಏನು ಅಡ್ಡ ಹೆಸರು ಬಿತ್ತು ಅಂದ್ರೆ ಕುಳುಮಾರ ನೀಲವ್ವ ಅಂತ ಅಡ್ಡ ಹೆಸರು ಬಿತ್ತು. ಹೌದ್ರಿ? ಯಾವಾಗ ಕುಳುಮಾರ ನೀಲವ್ವ ಅಂತ ಅಡ್ಡ ಹೆಸರು ಬಿದ್ದೈತಿ, ಈಗಿನ ಮಂದಿ ಕುಳ್ಳು ಅಂದ್ರೆ ಗೊತ್ತಾಗೋದಿಲ್ಲ, ಹಳೆ ಮಂದಿ ಗೊತ್ತೈತಿ. ಮನ್ಯಾಗ ಮಗಳು ಅಥವಾ ಸೊಸಿ ಹೆರಿಗೆ ಬಂದಳಂದ್ರೆ 6 ತಿಂಗಳ ಮುಂಚೆಕ ಕುಳು ಬಡದು ಇಡ್ತಿದ್ರು. ಹೌದ್ರಿ? ಹೊರಸ್ ತರ್ತಿದ್ರು ಅವಾಗ. ಇನ್ನೊಂದು ಮಳೆಗಾಲ ಬಂತು ಅಂತಂದ್ರೆ 2-3 ದಿವಸ ಮಳೆ ಹತ್ತು ಅಂದ್ರೆ ಕಟ್ಟಿಗೆ ಸಿಗಲ್ಲ ಬಾ ಅಂತ ತಿಳ್ಕೊಂಡು ಕುಳು ಬಡ್ದು ಒಣವೆಲ್ ಅಂತ ಇಡ್ತಿದ್ರು. ಈಗಿನ ಮಂದಿ ಕುಳು ಅಂದ್ರೆ ಗೊತ್ತಿಲ್ರಿ, ಹಳೆ ಮಂದಿ ಗೊತ್ತೈತಿ. ಆ ಹೆಣ್ಮಗಳಿಗೆ ಕುಳುಮಾರ ನಿಲ್ಲುವಂತ ಅಡ್ಡ ಹೆಸರು ಏನು ಬಿದ್ದಿತ್ತಲ್ಲ, ಮದುವೆಯಾಗಿ ಗಂಡ ಮನೆ ನಡೆಯಕ್ಕೆ ಬಂದ 4-5 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಮೊದಲ ಬಡತನ ಪರಿಸ್ಥಿತಿ. ಕುಳು ಮಾಡ್ಬೇಕ, ಕುಳು ಬಡಿಬೇಕ, ಆ ಕುಳು ಮಾರಿ ಬಂದು ದುಡ್ಡೊಳಗೆ ತಾನು ತನ್ನ ಗಂಡ ಜೀವನ ನಡೆಸಬೇಕ. ಯಾರು ಹೇಳಿದ್ರಂತ, ನಿಮ್ಮಂತ ಬಲ್ಲಂತವ್ರು, ನಿಮ್ಮಂತ ಜ್ಞಾನಿಗಳಂದ್ರ ಏನಿಲ್ಲವ, ಯಾಕೆ ಚಿಂತೆ ಮಾಡ್ತೀವ? ಇದೇ ಕಲಬುರಗಿ ಪಟ್ಟಣದೊಳಗ ಶರಣಪ್ಪಪ್ಪ ಅಂತದಾನ, 1001 ಕೊಟ್ರೆ ಗಂಡು ಸಂತಾನ, 501 ಕೊಟ್ರೆ ಹೆಣ್ಣು ಸಂತಾನ ಕೊಡ್ತಾನ, ಹೋಗಿ ಬೇಡಿಕೊಂಡು ಬಾ ಅಂತ ಹೇಳಿ. ಕುಳುಮಾರ ನಿಲವ್ ಇಟ್ಟು ಖುಷಿ ಆತಲ್ಲ. ಸರಿ ಹಾಗಾರ ಅಂತ ತಿಳ್ಕೊಂಡು ತನ್ನ ಭಕ್ತಿ ಏನದ, ಆದ್ರೆ ಆಕೆ ಕಡೆ ರೊಕ್ಕಿಲ್ಲ, ಕರೆ ಭಕ್ತಿ ಮಾತ್ರ ಬಹಳ ಇತ್ತ. ಕುಳುಮಾರ ನಿಲವ ಓಡೋಡಿ ಬರ್ತಾಳೆ ಶರಣಪ್ಪಪ್ಪನಂತೇಳಿ. ಶರಣಪ್ಪಪ್ಪ ಗುರುಲಿಂಗ ಜಂಗಮರ ಪ್ರೇಮಿಯಾಗಿದ್ದ. ಇಲ್ಲಿರ್ತಕ್ಕಂಥದ್ದು ಕೂಡ ಗುರುಲಿಂಗ ಜಂಗಮರ ಮಠನೇ.
ಯಾಕೆ ಗುರುಲಿಂಗ ಜಂಗಮರ ಮಠ ಅಂತ ಹೆಸರಿಟ್ಟಾರಂತಂದ್ರೆ ಸದ್ರೂಪವೇ ಗುರು, ಚಿದ್ರೂಪವೇ ಲಿಂಗ, ಆನಂದ ಮೂರುತಿ ಜಂಗಮ, ಮೂರು ಏಕವಾಗಿರ್ತಕ್ಕಂಥ ಮಠ ಅದು ನಮ್ಮ ಗುರುಲಿಂಗ ಜಂಗಮ ಮಠ. ಶರಣಪ್ಪಪ್ಪ ಯಾಕೆ ದೊಡ್ಡತಾದ ಅಂತಂದ್ರೆ ಸದಾವ ಕಾಲ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತಿದ್ದ, ಹಿಂಗಾಗಿ ದೊಡ್ಡತಾದ. ಶರಣಪ್ಪಪ್ಪನಂತೆಲ್ಲ ಯಾವಾಗ ಕುಳುಮರ ನಿಲೋ ಬಂದಾಳ, ಶರಣಪ್ಪಪ್ಪ ತೂಮುಚ್ಚಿ ಮೇಲೆ ಕುಂತ್ಕೊಂಡಿದ್ದ, ಒಳಗೆ ದಾಸೋಹ ನಡೆದಿತ್ತ. ಕುಳುಮರ ನಿಲೋ ಬಂದ ಕೈ ಮುಗಿದು ಬೇಡಿಕೊಂಡ್ಲ, ಯಪ್ಪ ತಮ್ಮಂತೇಳಿ ನಂದೊಂದು ಅರಕೆ ಐತಿ, ಅದನ್ನ ಕೇಳಾಕ್ ಬಂದೀನಿ. ಶರಣಪ್ಪಪ್ಪಂದ ಮೊದಲು ಪ್ರಸಾದ ಮಾಡಿ ಬರುವ ಅಂದ. ಯಪ್ಪ ಪ್ರಸಾದ ಬೇಡ, ನಂದೊಂದು ಆಶೆ ಐತಿ, ಅದನ್ನ ಈಡೇರಿಸಿದೆ ಅಂತಂದ್ರೆ ನನ್ನ ಜೀವನ ಸಾರ್ಥಕ ಆಗತ್ತ. ಏನು ಕೇಳ್ಯವ ಅಂದಾಗ, ಯಪ್ಪ ನನಗೆ ಮಕ್ಕಳಾಗಿಲ್ಲ, ಯಾವುದಾದ್ರೂ ಕೊಡು, ಹೆಣ್ಣರ ಕೊಡು, ಗಂಡರ ಕೊಡು, ಒಂದು ಉತ್ತತ್ತಿನ ಆಶೀರ್ವಾದ ಮಾಡಿದೆ ಅಂತಂದ್ರೆ ಆ ಮಗು ಹುಡುತ್ತೆ ಅಂದ್ರೆ ಈ ಜೀವ ಇರೋ ತನಕ ನಿನ್ನ ಫೋಟೋ ಜಗಲಿ ಮೇಗಿಟ್ಟು ಪೂಜೆ ಮಾಡ್ತೇನೆಪ್ಪ ಅಂದಕ್ಕೆ. ನಿನ್ನ ಫೋಟೋ ಜಗಲಿ ಮೇಗಿಟ್ಟು ಪೂಜೆ ಮಾಡ್ತೇನಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಶರಣಪ್ಪಂದ ಸಾಧ್ಯನೇ ಇಲ್ಲ. 1001 ಕೊಟ್ರೆ ಗಂಡು ಸಂತಾನ, 501 ಕೊಟ್ರೆ ಹೆಣ್ಣು ಸಂತಾನ, ರೊಕ್ಕ ಕೊಟ್ರ ಮಕ್ಕಳ, ಇಲ್ಲಂದ್ರೆ ಇಲ್ಲ ಅಂದ. ಕುಳುಮರ ನಿಲವ ಬೇಡಿಕೊಂಡ್ಲು, ಯಪ್ಪ ನನ್ನಲ್ಲಿ 1001 ಅಲ್ಲ, 501 ಅಲ್ಲ, 101 ನೋಟ ಈ ದೇಹದೊಳಗೆ ಜೀವ ಇರೋದ್ರೊಳಗೆ ನೋಡ್ತೈತಿ ಎಲ್ಲ ಗೊತ್ತಿಲ್ಲಪ್ಪ, ಇನ್ನು ಅಷ್ಟಕ್ಕೊಂದು ಎಲ್ಲಿಂತ ಅಂದ್ಕೊಳ್ಳಿ. ಯಾಕೆ ಬಡವರ ಭಕ್ತಿ ಬಂಡಿಗಾಲಿ. ಏನೋ ನೀನಂತ ದಯಾಮಯನಾಗಿರ್ತಕ್ಕಂಥ ಗುರುನಾಥ ಅದಿಯ ಕೊಡ್ತೀನಿ ಅಂತ ತಿಳ್ಕೊಂಡು ಬೇಡಕ್ಕೆ ಬಂದಿನಪ್ಪ. ಯಾವುದಾದ್ರೂ ಆಶೀರ್ವಾದ ಮಾಡ. ಹೆಣ್ಣಿನ ಜನ್ಮಕ್ಕ ಹೆಣ್ಣಾಗ್ಲಿ ಗಂಡಾಗ್ಲಿ ಹಿಂಗ ಹುಟ್ಟಿತಂತಂದ್ರೆ ಆ ಹೆಣ್ಣುಮಗಳ ಜೀವನವೇ ಪಾವನಂತ. ತಾಶಿಗೆ ಹುಟ್ಟಲಿ ತಾಶಿಗೆ ಸಾಯಲಿ, ಹಿಂಗೆ ಹುಟ್ಟಿ ಸತ್ತು ಹೋದ್ರೂ ಚಿಂತಿಲ್ಲ. ಆ ಒಂದು ಶಬ್ದ ಕಳಿಯಪ್ಪ ಅಂತ ತಿಳ್ಕೊಂಡು ಬೇಡಿಕೊಳಕ್ ಬಂದ ಶರಣಪ್ಪಪ್ಪ ಅಂತ ಕೊಡಲು ಹೋಗಂದಾಗ ಕುಳುಮರ ನಿಲವ ಅತ್ಕೊಂತ ಹೋಗು ಮುಂದೆ ಸುಮ್ಮನೆ ಹೋಲಿಲ್ಲ. ಕುಳುಮರ ನಿಲವು ಸಿಟ್ಟು ಬಂತ. ಏನಂತಾಳ, ಏ ಶರಣಪ್ಪ ನೀನು ಇದ ಊರಾಗಿದ್ದು ಬಾಳೆ ಮಾಡ್ತೀಯ, ನಾನು ಇದ ಊರಾಗಿದ್ದು ಬಾಳೆ ಮಾಡ್ತೀನಿ. ಅತ್ತಿಗೊಂದು ಕಾಲ ಬಂದ್ರ ಎಷ್ಟು ಜಲ್ದಿ ನೆನಪೈತಿ ಯವ್ವ ನಿಮಗ, ವಲ್ವಾನ ಅಂತ ಒಟ್ಟು ನಿಮಗೂ ಗೊತ್ತೈತಿ. ನೀವು ಮುಂದೆ ಅತ್ತಾಗರ ನಿಮಗೂ ಸೊಸೆ ಬರಾಕೆನ ಅಲ್ಲ. ಕುಳುಮರ ನಿಲವಲ್ಲ, ಇವತ್ತು ನಿನ್ನ ಕಾಲ ಐತಿ. ಓ ಶರಣಪ್ಪ ಇವತ್ತು ನಿನ್ನ ಕಾಲ ಐತಿ, ನೀ ಮಾಡಕತ್ತೀಯ. ನನ್ನ ಮಕ್ಕಳು ಕೊಟ್ಲಂದ್ರೆ ನಾನು ಇದ ಊರಾಗಿದ್ದ ಬಾಳೆ ಮಾಡ್ತೀನಿ, ನಾನು ಇದ ಊರಾಗ ಹೋಗ್ತೀನಿ. ಆದ್ರೆ ನನಗೊಂದು ಸಮಯ ಬರ್ತಂತ ತಿಳ್ಕೊಂಡು ಶಿಟ್ಟಿನೊಳಗ ಕುಳುಮರ ನಿಲವಬೇಕು ಅಂತ ಹೋಗು ಮುಂದಾಗ ಶರಣಪ್ಪಪ್ಪ ನಗಕತ್ತ. ನಗು ಮುಂದಾಗ ಹೇಳ್ತೀನಿ ತಾಯಿ, ಬಾಧ ಸೋಲಿಲ್ಲ. ಮುಂದೊಂದು 6 ತಿಂಗಳು 8 ತಿಂಗಳು ಗತಿಷ್ಠೆ. ಮಳೆಗಾಲ ಬರುವಂಥ ಸಂದರ್ಭ. ಮಳೆಗಾಲ ಬರ್ಬೇಕಾದ್ರೆ ಅವಾಗಿನ ಮಳೆ ಹೆಂಗಿದ್ವು ಅಂದ್ರೆ, ಮಳೆ ಹಿಡ್ಕೊಂತು ಅಂತಂದ್ರೆ 2-3 ದಿವಸ ಮಳೆ ಬಿಡ್ತಿದ್ದಿಲ್ಲ, 5 ದಿವಸ ಮಳೆ ಬಿಡ್ತಿದ್ದಿಲ್ಲ. ಮನೆ ಜಂಪ್ ಹತ್ತಿ ಸೋರ್ತಿದ್ವು ಅವಾಗ. ಹೌದ್ರೆ ಹಳೆ ಮಂದಿ ಗೊತ್ತೈತಿ, ಈಗಿನ ಮಂದಿ ಗೊತ್ತಿಲ್ಲ. ಯಾಕೆ ಎಲ್ಲರೂ ಆಶೀಷ್ ಆಗಕತ್ತೀವಿ ಹೋದ ಹೊತ್ತು. ಅದ್ರಾಗ ಭಾಳ ಮಂದಿ ಎಲ್ಲರೂ ಕೂಡ ಬರ್ತಾರೆ, ಯಪ್ಪ ನಾನು ಯಾಕೆ ಕಾಲ ಹಿಡ್ಕೊಂಡವ, ಕಾಲ ನೋವಾಗ್ಯಾವ, ಕಾಲು ನಡೆಯಕ್ಕೆ ಬರೋ ಟೈಲ್ಸ್ಗಳ ಮುಕ್ಕೋರಿ ಗೊತ್ತದ. ಹಳೆ ಮಂದಿ ನೋಡ್ರೆ ಒಬ್ಬರ ಕಾಲು ನೋವು ಅಂತ ಬಂದಾರ ಇಲ್ಲ. ಯಾಕೆ ಹೇಳ್ರಿ, ಆವಾಗಿನ ಮಂದಿ ಶಗಣಿ ರಾಡಿ ಮನೆ ಮುಕ್ಕೊಂತಿದ್ರು. ಶಗಣಿ ರಾಡಿ ಮನೆ ಮುಕ್ಕೋದ್ರಿಂದ ಕಾಲು ನೋವು ಬರ್ತಿದ್ದಿಲ್ಲ, ರೋಗ ದೂರ ಆಕ್ಕಿದ್ದು. ಹಳೆ ಮಂದಿ ಬಂದಷ್ಟು ತಳಕೆ ನಾವು ಯಾಕೆ ಬರಲ್ಲ ಅಂತಂದ್ರೆ, ಇವತ್ತಿನ 20ನೇ ಶತಮಾನ ಅಂತೀವಲ್ಲ, ಆಗಿನ ಸಂದರ್ಭನೇ ಹಂಗಿತ್ತು. ಬಡತನ ಪರಿಸ್ಥಿತಿ. ಮಳೆಗಾಲ ಬಂತು ಅಂತಂದ್ರೆ ಯಾವಾಗ ಜಂಪ್ ಹಿಡ್ತೀನಿ ತಿಳ್ಕೊಂಡು ಮನ್ಯಾಗ ಕುಳು ಬಡ್ದು ಇರ್ತಿದ್ದಿಲ್ಲ. ಹಂಗೆ ಕುಳುಮರ ನಿಲವನ ಮನೆಯೊಳಗೆ 100 ಚೀಲ ಕುಳು ಒಟ್ಟಿದ್ಲ. 100 ಚೀಲ ಕುಳು ಒಟ್ಟಿರ್ಬೇಕಾದ್ರೆ ಹೇಳ್ತೇನೆ ನಿಮಗ, ಮಳಿ ಹತ್ತಿದ್ದ 2-3-4 ದಿನಗಳ ಕಾಲ ಹತ್ತಿದ ಮಳೆ ಬಿಡಲಿಲ್ಲ. ಶರಣಪ್ಪನ ದಾಸೋಹ ನಡೀತ. ನಾಳೆ ಒಂದು ದಿವಸ ದಾಸೋಹ ನಡೀತದ. ನಾಡ್ದ ದಾಸೋಹ ನಡ್ಯಾಕ ಶರಣಪ್ಪನ ದಾಸೋಹದ ಮನೆಯೊಳಗೆ ಕಟ್ಟಿಗಿಲ್ಲ. ಏನು ಮಾಡ್ಬೇಕ? ಶರಣಪ್ಪನ ದಾಸೋಹದ ಮನೆಯೊಳಗೆ ಕಟ್ಟಿಗಿಲ್ಲ, ಏನು ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡೋದ್ರೊಳಗ ಅಲ್ಲಿ ಕುಡಿರ್ತಕ್ಕಂಥ ಹಿರಿಯರ ದೈವರು ಕೋಟ್ಯಾಧೀಶರಿದ್ರು. ಮನೆಯೊಳಗೆ 100 ಚೀಲ ಗೋಧಿ, ಜೋಳ, ಕಡ್ಲಿ, ಹೆಸರು ಏನೆಲ್ಲ ಒಟ್ಟಾರ. ದಾಸೋಹ ನಡೆಯಂಗಿಲ್ಲ. ಹೌದಾ? ಇದು ತುಂಬಕ್ಕನ್ನಂಗಿತ್ತಂದ್ರೆ ಅಡಿಗೆ ಮನ್ಯಾಗ ಒಲಿಗೆ ಬೆಂಕಿ ಬಿದ್ದಾಗ ಯವ್ವ. ಹೌದ್ರಿ? ಇನ್ನು ಅಂಥದ್ರೊಳಗೆ ಗುರುಲಿಂಗ ಜಂಗಮನ ಸೇವೆ ಮಾಡ್ತಕ್ಕಂಥ ಶರಣಪ್ಪಪ್ಪ ಯಾವಾಗ ನಾಳಿನ ದಿವಸ ದಾಸೋಹಕ್ಕೆ ನಡೆಯ ಕಟ್ಟಿಗದವ. ನಾಡ್ದಿಲ್ಲ ಅಂದ್ರೆ ಏನು ಮಾಡ್ಬೇಕು ಅನ್ನೋಳಗ ಊರು ಹಿರಿಯರಲ್ಲ ಅಂದ್ರೆ ಇಲ್ರಿಪ್ಪ. ಮತ್ತು ಇದು ನಮ್ಮ ಕಲಬುರಗಿ ಮಕ್ತಂಪುರ ಓಣಿ ಒಳಗೆ ಮತ್ತು ಅಲ್ಲಿ ಕುಳುಮರ ನಿಲವಂತದಾಳ. ಆಕೆ ಮನ್ಯಾಗ 100 ಚೀಲ ಕುಳ್ಳದಾವ.
ಯಾವಾಗ 100 ಚೀಲ ಕೂಳದ ಅಂತ ತಿಳ್ಕೊಂಡು ಹೇಳಿದ್ರೆ ಶರಣಪ್ಪಪ್ಪ ಅಂದ ಹಂಗಾರೆ ಮೊದಲು ಹೋಗಿ ಸೋಂಬರ್ರಿ ಅಂತ. ಮೊದಲು ಹೋಗಿ ಸೋಂಬರ್ರಿ ಅಂದಾಗ ಇವ್ರು ನೋಡ್ಬೇಕು ಗರಿ ಗರಿ ದೋತ್ರ, ಗರಿ ಗರಿ ಪೈಜಾಮ, ಗರಿ ಗರಿ ರುಮಾಲ್ ಸುತ್ಕೊಂಡು ಹೊಂಟ್ರ. ಆಕಿ ನೋಡಿ ಸಣ್ಣ ಗುಡ್ಸು ಮನೆಗೆ ಅದಾಳ. ಕುಳುಮರ ನಿಲೋನ್ ಮನೆ ಯಾವಾಗ ಹೋಗ್ಯಾರ, ಯಾರ್ಯಾರು ಒಳಗ ಯಪ್ಪ ನಾನು ನಿಲೋದಿನಿ, ಯಾರು ಬಂದಾರ ಬಾರ್ಬೆ ಹೊರಗೆ ಅಂತ ತಿಳ್ಕೊಂಡು ಕರೆದಾಗ ನಿಲೋ ಹೊರಗೆ ಬಂದು ಊರು ದೈವ ನೋಡಿ ಹೆದರ್ಲಿಕ್ಕೆ ಬರ್ರಿಪ್ಪ ಬರ್ರಿ ಕುಂದರಿ ನನ್ನಂತ ಬಡಿಯೋ ಮನೆಗೆ ನಮ್ಮ ಇಡೀ ಊರು ದೈವ ಅಂತಂದ್ರೆ ನಂದು ಪುಣ್ಯ ಬರ್ರಿ ಕುಂದರಿ. ಏನು ಪುಣ್ಯ ಬಡಿಬೇಕು ನೀನು ನಿಲವ, ನಿನ್ನಂತ ಪುಣ್ಯನ ನಾವು ಮಾಡಿಲ್ಲ, ನಮ್ಮ ಊರಾಗ ಯಾರು ಮಾಡಿಲ್ಲ. ಯಾಕ್ರಪ್ಪ ಏನಾತ ತ್ರಿಕಾಲ ದಾಸೋ ಮೂರ್ತಿಯಾಗಿರ್ತಕ್ಕಂಥ ಹಸಿವೆ ಅಂತ ಬಂದವ್ರಿಗೆ ಅನ್ನ ಕೊಟ್ಟಂತ, ದಾಹ ಅಂತ ಬಂದವ್ರು ನೀರು ಕೊಟ್ಟಂತ, ಕಷ್ಟ ಅಂತ ಬಂದ್ರು ಕಷ್ಟ ದೂರ ಮಾಡಿರುವ, 1001 ಕೊಟ್ಟವ್ರಿಗೆ ಗಂಡು ಸಂತಾನ, 501 ಕೊಟ್ಟವ್ರಿಗೆ ಹೆಣ್ಣು ಸಂತಾನವನ್ನ ಕೊಟ್ಟಂತ ಬರಗಾಲದ ಬಂಟ ಬಂಜಿರ್ಬೇಕು ನಂದಾದೀಪವಾಗಿರ ಶರಣಪ್ಪನ ದಾಸೋ ನಾಳಿನ ದಿವಸ ನಡಿಬೇಕನ್ನಂಗಿತ್ತಂದ್ರೆ ನಿನ್ನ ಮನೆಗೆ ನಾ ಕೊಳು ಕೊಟ್ರೆ ದಾಸೋ ನಡೀತಿತ್ತು ಅಂದ್ರೆ ಅವರು. ಮೊದಲ ಶಿಟ್ಟವಂತಕಿಗೆ ಏನಂದ್ರಿ ಅನ್ಲಕ್ಕಿ ಅಲ್ವಾ, ಮತ್ತು ನಿನ್ನ ಮನೆಗೆ ನಾವು ಕುಳು ಕೊಟ್ರೆ ಶರಣಪ್ಪನ ದಾಸೋಹ ನಡೀತೈತಿ. ನಾಳೆ ಶರಣಪ್ಪನ ದಾಸೋಕಂತ ಕೇಳಾಕ ಬಂದ್ರೆ ಕಪಾಳಕ ಹೊಡಕಸ್ ನಡ್ರಿ ನಿಮ್ಮ ಮನೆಗೆ ಅನ್ಲಕ್ಕಿ. ನಿಮ್ಮ ಮನೆಗೆ ಬೇಕಾಗಿತ್ತು ಅಂತಂದ್ರೆ ಎಷ್ಟು ಕುಳಿಂಚಿನ ಇಷ್ಟು ಕುಳಿಂಚಿನ ತೊಗೊಂಡು ಹೋಗ್ರಿ, ನಿಮ್ಮ ಮನೆಗೆ ಹೋಗ್ರಿ. ಆದರೆ ಶರಣಪ್ಪನ ದಾಸೋಕಂದ್ರೆ ಒಂದು ಕುಳ್ಳಿಗೊಂದು ತುಂಡು ಸಹಿತ ಕೊಡಂಗಿಲ್ಲ ಅನ್ಲಕ್ಕಿ. ಇವ್ರು ಹಿರಿಯರನ್ನಕತ್ರ ಎಷ್ಟು ಸ್ವಕೈತಿ ಹೆಣ್ಮಗಳಿಗೆ ಏನು ಗರ್ವ ಇರದ ಗುಡಿಸಲ ಮನ್ಯಾಗ ಇಟ್ಟು ಕುಳು ಬಡ್ಕೊಂಡು ಬದುಕು ಮಾಡ್ತಾಳೆ. ಇನ್ನು ನಮ್ಮ ಹಂಗಿದ್ರೆ ಹೆಂಗೆ ಹಾಕಲ್ಲ ಅಂತ ತಿಳ್ಕೊಂಡು ಇವ್ರಿಗೆ ಹಿಂದೆ ಏನಾಗಿತ್ತು ಗೊತ್ತಿಲ್ಲ ಇವ್ರಿಗೆ. ಇವ್ರು ಯಾವಾಗ ಹಿಂಗೆ ಅನ್ಕೊಂತ ಬರಕತ್ರ ಶರಣಪ್ಪಪ್ಪ ಬಂದು ಹೇಳಿದ್ರೆ ಹೊಳೆ ಮತ್ತೆ ಕಳ್ಸೋ ಮುಂದಾಗ ಕುಳುಮರ ನಿಲವ ಭಾಳ ಜಾಣೆ. ಅವಾಗ ದೊಡ್ಡ ಜಲ್ಲಿ ಬುಟ್ಟಿ ಅಂತ ಬರ್ತಿದ್ವು, ಜಲ್ಲಿ ಬುಟ್ಟಿ. ಆ ಜಲ್ಲಿ ಬುಟ್ಟಿ ಒಳಗೆ 1001 ಕುಳ್ಳು ಇಟ್ಕೊಂಡಾಳ. ಇವರು ಮುಂದೆ ಹೊಂಟಾರ ಏನಂತ, ಈಕೆ ಹಂಗೆ ಸಾಯ್ತಾಳೆ ಹಿಂಗೆ ಸಾಯ್ತಾಳೆ, ಹುಣ್ಣು ಹತ್ತಿ ಹೋಗ್ತಾಳೆ, ಹಿಂಗೇನ ಮುರಿತಿರ್ಲೇ ಅವು ಹಂಗೆ ಅನ್ಕೊಂತ ಮುಂದೆ ಹೊಂಟಾರ ಇವ್ರು. ನಮ್ಮಂತ ಶ್ರೀಮಂತಿಕಿದ್ರೆ ಏನಿತ್ತೇನೆ ಈಕೆ ದಿನ ಇಟ್ಟು ಕುಳು ಮಾಡ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಇಟ್ಟು ಸ್ವಾಕೈತದ್ರೆ ಹೆಂಗಿರ್ತಂದ್ರೆ ಬೇಕು ಅಂತ ಯಾವಾಗ ಮುಂದೆ ಹೊಂಟಾರ. ಎಣ್ಣೆ ಬುಟ್ಟಿ ಕುಳುಮರ ನಿಲವ ಅದ್ರೊಳಗೆ 1001 ಕುಳ್ಳು ಇಟ್ಕೊಂಡಾಳ, ತಲೆ ಬುಟ್ಟಿ ಹೊತ್ಕೊಂಡಾಳ. ಮುಂದೆ ಇವ್ರು ಬೇಕು ಅಂತ ಹೊಂಟಾರ. ಹಿಂದಿಂದ ನಿಲವ ಹೋದ್ಲ. ಶರಣಪ್ಪನ ದಾಸೋದ ಮನೆಯೊಳಗೆ ಕುಂತ್ಕೊಂಡಾಗ ಇವ್ರು ಹಿರಿಯರು ಹೋಗಿ ಹೇಳಕತ್ರ, ಯಪ್ಪ ಆಕೆ ಹಂಗದಾಳ ಹಿಂಗದಾಳ, ಹಂಗೆ ಸಾಯ್ತಾಳೆ ಆಕೆ ಹಂಗ್ರಿ ಯಾಕೆ ಸಾಯ್ಲಿ ಏನಂತ ಹೇಳ್ರಿ ಅಂತ ಆತ. ಇಲ್ಲ ಆಕೆ ಕುಳ್ಕೊಳ್ಳಿಲ್ಲ ಹಿಂಗಂದಾಳ ಅನ್ನೋದ್ರೊಳಗಾಗಿ ಕುಳುಮರ ನಿಲ ಹೋಗಿ ಕುಳಿಂಬುಟ್ಟಿ ಮುಂದಿಟ್ಲ. ಹಿರಿಯರಿಗೆ ಇಷ್ಟು ಆಶ್ಚರ್ಯ ಅನಿಸ್ತಲ್ಲ, ಇಡೀ ಊರಿನ ದೈವ ಕೇಳಕ್ಕೆ ಹೋಗಿವಿ, ಇಡೀ ಊರಿನ ಹಿರಿಯರು ಕೇಳಕ್ಕೆ ಹೋಗಿ ಕೇಳಕ್ಕೆ ಹೋರು ಒಂದು ತುಂಡು ಕುಳು ಕೊಡಲ್ಲ ಅಂದಾಕಿ ಈಗ ಕುಳು ಹೊತ್ತೊಮ್ಮನ ಏನಿರ್ಬೇಕು ಅನ್ನೋದ್ರೊಳಗಾಗಿ ಕುಳುಮರ ನಿಲ ಹೋಗಿ ಶರಣಪ್ಪಗಂದಂತ, ಶರಣಪ್ಪ ಇಲ್ಲಿ ನಿಂದು ಕೆಲಸ ಆಗ್ಬೇಕ, ನಂದು ಆಸೆ ಈಡೇರ್ಬೇಕ, ಹೌದಾ? ಆಶ್ಚರ್ಯ ಏನು ಅಂತಂದ್ರೆ ಹಿಂಗೆ ಯಾವಾಗ ಅನ್ನೋದ್ರೊಳಗೆ ಶರಣಪ್ಪ ಅಂದು ಏನಾತ ಹೇಳು ಅನ್ನೋದ್ರೊಳಗೆ, ನೋಡಪ್ಪ ನನ್ನ ಕಡೆಗೆ ರೊಕ್ಕಿಲ್ಲ, ಹೌದಾ? ನಿಂದ ದಾಸೋಹ ನಡಿಬೇಕ, ನಂದು ಆಸೆನೂ ಈಡೇರ್ಬೇಕ. ನಾ ಏನು ಪುಕ್ಕಟ್ಟೆ ಕೊಡಕ್ಕೆ ನಾ ಏನು ದೊಡ್ಡ ಶ್ರೀಮಂತನ ಮಗಳಲ್ಲ, ಬಡವಿ, ಹೌದಾ? ನೋಡು 1001 ಕುಳ ತಂದಿನಿ, ₹1 ಒಂದು ಕುಳ ಬೇಕಂದ್ರೆ ತಗೋ, ಬ್ಯಾಡ ಬಿಡು ಅಂದಕ್ಕೆ ಬಡಿವಿ. ನೋಡ್ರಿ ಅದಕ್ಕೆ ಅತ್ತಿಗೊಂದು ಕಾಲ ಬಂದ್ರೆ ನಿಮಗೂ ನೆನಪಿಡ್ಲಿವ ಮಾತು, ಮನ್ಯಾಗ ಅತ್ತೆ ಜೋಪಾನ ಮಾಡ್ರಿ, ನಿಮಗೂ ಮುಂದೆ ಹೇಳೋಕ್ಕಾಗಲ್ಲ, ಹೌದಲ್ರಿ? ಅದ್ರಾಗ ಈಗಿನ ಮಂದಿ ಸ್ವಸ್ಥರಿಗೆ ಹೇಳಕ್ಕವಲ್ಲಿ. ಅವನ ಮದುವೆಯಾಗ ಹೊಸ್ತಾಗ ಗಂಡ ಮನೆ ಬರ್ಬೇಕಾದ್ರೆ ನಿನ್ನ ಮನ್ಯಾಗ ಹೊಸ್ತಾಗ ಕಾಲು ಇಡ್ತೇವೆ, ನಂಗೆ ಎದ್ರೊಂದು ಫೋಟೋ ಕಾಣಬೇಕಂತಾರೆ. ಯಾರ್ದು? ಅತ್ತಿದ. ಈಗಿನ ಮಂದಿಗೆ ಅತ್ತಿದ್ರೆ ಭಾಳ ಕಷ್ಟವ ಅಲ್ಲ, ಇಲ್ಲಿ ಅಂತಾರೆ ಯಾರಲ್ರಿ, ಇನ್ನೂ 3 ದಿವಸ ಬಾಳೆ ಮಾಡ್ಬೇಕು. ನಾನು ಆಶ್ಚರ್ಯ ಏನು ಅಂತಂದ್ರೆ ಎಲ್ಲರಿಗೂ ಒಂದು ಸಮಯ ಬರೋದೇ, ಒಬ್ಬ ಮನುಷ್ಯನೊಂದು ಒಳ್ಳೆಯ ಕಾಲ ಒಂದು ಕೆಟ್ಟ ಕಾಲ ಅಂತ ಬರ್ತೈತಿ. 12 ವರ್ಷ ಹಂಗೆ 12 ವರ್ಷ ಹಿಂಗೆ ಒಂದು ಪಟ್ಟ ಅಂತ ಕರೀತಾರೆ. ಯಾವಾಗ ನಿಲವು ಬಂದಲ್ಲ, ನೋಡಪ್ಪ ನಾನು ಶ್ರೀಮಂತನ ಮಗಳಲ್ಲ, ನನ್ನ ಕಡೆಗೆ ಅಷ್ಟು ಸಂಪತ್ತೂ ಇಲ್ಲ, ನನಗೆ ರೊಕ್ಕದ ಸಂಪತ್ತು ಬೇಡ, ಸಂಪತ್ತಿನೊಳಗೆ ಶ್ರೇಷ್ಠವಾದ ಸಂಪತ್ತು ಸಂತಾನ ಸಂಪತ್ತು ಅಂತ ಕರಿತಾರಂದ್ರೆ ನಿನ್ನ ದಾಸೋದ ಕಾರ್ಯ ನಡಿಬೇಕ, ನನ್ನ ಆಶೆ ಇಡಿರ್ಬೇಕ. ₹1 ಕುಳ್ನಂಗೆ 1001 ಕುಳು ತಂದೇನೆ, 1001 ಕುಳು ತಗೋ. ಆ ಕುಳು ತಗೊಂಡು ಅದೇ 1001 ಅಂತ ತಿಳ್ಕೊಂಡು ನನಗೊಂದು ಮಗನ ಉತ್ತತ್ತಿ ಆಶೀರ್ವಾದ ಮಾಡಂದ ನಿಲವ. ಮಗನನ್ನ ಆಶೀರ್ವಾದ ಮಾಡಂದಾಗ ಶರಣಪ್ಪಪ್ಪ ಖುಷಿಯಿಂದ ನಕ್ಕೊಂತ 1001 ಕುಳು ದಾಸೋಹ ತಗೊಂತಾನ. ಒಂದು ಉತ್ತತ್ತಿನ ಆ ಕುಳುಮರ ನಿಲವನ ಉಡಿಯೊಳಗಿಟ್ಟಾಗ ನಿಲವ ಕೇಳ್ತಾಳೆ, ಯಪ್ಪ ಈ ಆಶೀರ್ವಾದವನ್ನ ಹಿಂದೊಂದು ಸಮಯದೊಳಗೆ ನಾ ಬಂದಾಗ ಅವತ್ತು ಮಾಡಿದ್ದೆ ಅಂದ್ರೆ ಏನಾಕಿತ್ತ ಅನ್ಲಕ್ಕೆ, ಅವತ್ತ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಅಂದಾಗ ಶರಣಪ್ಪಪ್ಪ ಅಂದ, ಯವ್ವ ಅವತ್ತಿನ ದಿನಮಾನದೊಳಗೆ ನಿನ್ಗೆ ಯಾಕೆ ನಾ ಆಶೀರ್ವಾದ ಮಾಡಿಲ್ಲ ಅಂತಂದ್ರೆ ಮುಂದೊಂದು ದಿವಸ ಇಂಥ ಸಮಯ ಹಿಂಗೆ ನಡಿಬೇಕಾದ್ರೆ ದಾಸೋಹ ನಡಿಬೇಕನ್ನಂಗಿತ್ತಂದ್ರೆ ನಿನ್ನಿಂದ ನಡಿಬೇಕಂತ ತಿಳ್ಕೊಂಡು ಬರ್ದಿತ್ತ ತಾಯಿ, ಅದಕ್ಕೆ ಅವತ್ತು ಕೊಟ್ಟಿಲ್ಲ, ಇವತ್ತು ಕೊಡಕತ್ತೀನಿ ತಗೊಂಡು ತಿಳ್ಕೊಂಡು ಆಶೀರ್ವಾದ ಮಾಡ್ತಾನೆ. ಆ ತಾಯಿ ಉತ್ತತ್ತೆ ಸ್ವೀಕಾರ ಮಾಡಿದ್ಮೇಲೆ ವರ್ಷ ತುಂಬರು ಒಂದು ಗಂಡು ಮಗನ ಹಿಡಿತಾಳೆ. ಆ ಮಗನಿಗೆ ಶರಣಪ್ಪ ಅಂತಾನೆ ಹೆಸರಿಡ್ತಾಳ. ಕಾರಣ
ಮಾಡುವಂಥ ಭಕ್ತಿ ಸ್ವಚ್ಛ ಇತ್ತು ಅಂತಂದ್ರೆ ಎಲ್ಲಿದ್ರೂ ಕೂಡ ಭಗವಂತ ಬರ್ತಾನೆ.